ನಮಸ್ಕಾರ ವೀಕ್ಷಕರೇ, ಕನಕ ಕರ್ನಾಟಕಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವೀಕ್ಷಕರೇ, ವರ್ತೂರು ಪ್ರಕಾಶ್, ಒಂದಷ್ಟು ಜನಕ್ಕೆ ಕೋಲಾರ ನೆನಪಾಗ್ಬಿಡುತ್ತೆ. ವರ್ತೂರು ಪ್ರಕಾಶ್ ಅಂದ ತಕ್ಷಣ ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿದ್ದವರು, ಮಾಜಿ ಸಚಿವರು, ಮಾಜಿ ಶಾಸಕರು. ಇತ್ತೀಚೆಗಷ್ಟೇ ವರ್ತೂರು ಪ್ರಕಾಶ್ ಒಂದು ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಹಾಲಿ ಶಾಸಕರ ವಿರುದ್ಧ, ಕೋಲಾರದ ಹಾಲಿ ಶಾಸಕ ಕೊತ್ತೂರು ಮಂಜುನಾಥ್ ಅವರ ವಿರುದ್ಧ, ಅಂದರೆ ಒಂದಷ್ಟು ಜನ ಅಧಿಕಾರಿಗಳ ವಿರುದ್ಧ ಮಾತಾಡ್ತಾ, ನಾನು ಬೊಮ್ಮಾಯಿ ಸರ್ಕಾರದಲ್ಲಿ ಅನುದಾನ ಎತ್ಕ ಬಂದೆ 25 ಕೋಟಿ, ಆದರೆ ಎಲ್ಲರೂ ಕಮಿಷನ್ ಎತ್ಕೊಂಡ್ರು ಅಂತ. ಸಂತೋಷ. ವರ್ತೂರು ಪ್ರಕಾಶ್ ಕೂಡ ಕೆಲಸ ಮಾಡೋರೇ, ಇಲ್ಲ ಅಂತೇನಿಲ್ಲ ಅವ್ರ ಅಧಿಕಾರದಲ್ಲಿದ್ದಾಗ. ಆದರೆ ಒಂದಷ್ಟು ಕಾಂಟ್ರವರ್ಸಿಗಳು ಜಾಸ್ತಿ. ಸದ್ಯ ವರ್ತೂರು ಪ್ರಕಾಶ್ಗೆ ಯಾವುದೇ ಸ್ಥಾನಮಾನ ಇಲ್ಲ ರಾಜಕೀಯವಾಗಿ. ಆದರೆ ಅವರ ದಾಳಿ ಮಾತ್ರ ನಿಲ್ತಾ ಇಲ್ಲ. ಇತ್ತೀಚೆಗಷ್ಟೇ ಈಗಾಗಲೇ ಹೇಳಿದೆ, ಪರ್ಸೆಂಟೇಜ್ ವಿಚಾರ ಅದೆಷ್ಟು ಬೇಕಾರಾಗಿರಲಿ, ಅಧಿಕಾರಿಗಳು ತಗೊಂಡ್ರೋ MLA ತಗೊಂಡ್ರೋ ಗೊತ್ತಿಲ್ಲ. ಆ ವಿಷಯ ಗೊತ್ತಾಗಿದ್ದೆ ತಡ ಕೊತ್ತೂರು ಮಂಜುನಾಥ್ ಕೌಂಟ್ರ್ ಕೊಟ್ಟರು. ನಮ್ಗೆ ಬಾಡಿಗೆ ಎಷ್ಟು ಬರುತ್ತೆ ಗೊತ್ತೇಂದ್ರಿ? ಬಾಡಿಗೆ ಎಷ್ಟು ಬರುತ್ತೆ ಗೊತ್ತಾ? ನನ್ನ ಮಗ ಇತ್ತೀಚೆಗೆ ಬರ್ಡೇಗೆ ಏನೋ ಒಂದು ನನಗೆ ಗಿಫ್ಟ್ ಕೊಡಿಸ್ತೀನಿ ಅಂತ, ನೀನೇನು ಕೊಡಿಸ್ತೀಯ ಮಗನೇ ತಗೋ ಅಂದ್ಬಿಟ್ಟು 1 ಕೋಟಿ ಚಿಲ್ಲರೆ ಕಾರ್ ಕೊಡಿಸ್ದೆ. ವರ್ತೂರು ಪ್ರಕಾಶ್ಗೆ ನಾಲಿಗೆಗೂ ಮೈಂಡ್ಗೂ ಕನೆಕ್ಷನ್ ಇಲ್ಲ ಅನ್ನೋ ರೀತಿ ಆರೋಪವನ್ನು ಮಾಡಿದ್ರು. ಅವ್ರಿಗೇನಾಗ್ಬಿಟ್ಟಿದೆ, ವರ್ತೂರು ಪ್ರಕಾಶ್ಗೆ ನಾಲಿಗೆಗೂ ಬ್ರೈನ್ಗೂ ಕನೆಕ್ಟಿವಿಟಿ ಇಲ್ಲ. ಅವ್ರಿಗೆ ತಪ್ಪೋಗ್ಬಿಟ್ಟಿದೆ ಅವ್ರಿಗೆ. ನಾವು ಅವರೇನೋ 25 ಕೋಟಿ ತಂದಿದ್ರಂತೆ. ಅದರಲ್ಲಿ ನಾವು ಅನಿಲನ್ನ ನಾವು ಇಲ್ಲ, ಕೋಲಾರ 25 ಕೋಟಿ ಅಂತ ಹೇಳಿದ್ರೆ ಅನಿಲನ್ನ ನಾವು 25% ದುಡ್ಡು ತಗೊಂಡು ಅವರು ಇದು ಮಾಡಿದ್ದಾರೆ ಅಂತ ವರ್ತೂರು ಪ್ರಕಾಶ್ ಹೇಳಿದ್ದಾರೆ. ವರ್ತೂರು ಪ್ರಕಾಶ್ ಹೇಳ್ತೀನಿ, ವರ್ತೂರು ಪ್ರಕಾಶ್ ಅವರೇ, ನಿನಗೆ ಮಂತ್ಲಿ ಇನ್ಕಮ್ ಏನೂ ಇಲ್ಲ. ನಿನಗೆ ಮೊದಲು ಬಂದ್ಬಿಟ್ಟು ಆಫೀಸರ್ಸ್ ಕೊಡುವಂತ ಅದೇ ನಿನ್ ಜೀವನಾಧಾರ ಆಗಿತ್ತು. ನನ್ನ ಬಾಡಿಗೆಗಳು ಬರೋದು ಕೋಟಿಗಳೇ, ನನಗೆ ಲಕ್ಷಗಳಲ್ಲ. ನನಗೆ ಬರುವಂತ ದುಡ್ಡನ್ನು ಖರ್ಚು ಮಾಡೋಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ನನಗೆ ಬರೋ ದುಡ್ಡನ್ನ ಖರ್ಚು ಮಾಡಕ್ ಆಗ್ತಾ ಇಲ್ಲ. ನನ್ನ ಮಗ ಮೊನ್ನೆ ನನ್ನ ಬರ್ತ್ಡೇಗೆ ನನ್ನ ಮಗ ಬಂದು, ಏನಪ್ಪ ನಿನ್ಗೆ ಏನಾದ್ರು ಕೊಡಿಸ್ತೀನಿ ಅಂತ, ನನಗೇನು ಕೊಡಿಸ್ಬಿಟ್ಟು ನೀನು ಕೊಡ್ತೀನಿ ಅಂತ 1,09,00,000 ಅವನಿಗೆ ಒಂದು ಚೆಕ್ ಕೊಟ್ಟು ಕೊಡಿಸಿದೆ. ನನ್ನ ಮಗನಿಗೆ ಒಂದು ಚೆಕ್ ಕೊಟ್ಟು ಕೊಡಿಸಿದೆ. ನಾನು ಆ ತರ ಒಂದು ಸುಳ್ಳು ಹೇಳ್ಕೋಬಾರ್ದು. ನಾನು ಆ ತರ ಶ್ರೀಮಂತ. ನಾನು ತಿಂಗಳಿಗೆ ಕೋಟಿಗೆ ಬಾಡಿಗೆ ಬರ್ತವೆ, ತಿಂಗಳಿಗೆ ರೆವಿನ್ಯೂ ಎಷ್ಟೋ ಇದೆ ಅಂತ ಹೇಳ್ಕೊಳಕ್ ಆಗೋದಿಲ್ಲ. ಎಷ್ಟೋ ಇರುತ್ತೆ, 25%. ಅವ್ರ ಕಾಂಟ್ರಾಕ್ಟರ್ ಬಂದು ನನಗೆ ಹೇಳಿದ್ರು, ಪಾಪ ಸರ್ ಮೊದಲೇ ನಾವು ದುಡ್ಡು ಕೊಟ್ಬಿಟ್ಟಿದೀವಿ ಸರ್ ಅವರಿಗೆ, ಇವಾಗ ಕೆಲಸ ಇಲ್ಲ, ನೀವು ಬೇರೆಯವ್ರಿಗೆ ಕೊಡ್ತೀನಿ ಅಂತ ಸರ್, ನಾವು ಸೂಸೈಡ್ ಮಾಡ್ಕೋಬೇಕು ಅಂತ ಕೇಳಿದ್ರು ನನಗೆ. ಆಯ್ತಪ್ಪ ಮಾಡ್ಕೊ ಹೋಗ್ರಿ ನೀವೇ ಕೆಲಸ ಅಂತ ಹೇಳ್ತಾರೆ. ವರ್ತೂರು ಪ್ರಕಾಶ್ ಏನು ಗೊತ್ತಿಲ್ಲ. ಇಷ್ಟು ದಿವಸ ನಾನು ಯಾವತ್ತು ವರ್ತೂರು ಪ್ರಕಾಶ್ ಹೆಸರು ಎತ್ತೋದಿಲ್ಲ. ಇವತ್ತು ಎತ್ತಾ ಇದ್ದೀನಿ ಅವ್ರ ಹೆಸರು. ಪರ್ಸೆಂಟೇಜ್ ತಗೊಳ್ಳೋದು ನಾನು ಕೊಡ್ತೀನಿ ಎಲ್ಲರಿಗೂ ಪರ್ಸೆಂಟೇಜ್. ನಿಮ್ಗೆ ಏನ್ ಬೇಕು ನಾನು ಕೊಡ್ತೀನಿ ನಾನು ಹೇಳಿದ್ರೆ ಅದು ಹೇಳ್ತಾರೆ, ಕೋಲಾರಮ್ಮ ತಾಯಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಯಾರು ತಗೊಂಡಿದಾರೋ, ಮೊದಲು ನೀನು ತಗೊಂಡಿರೋದು ಆ ಕಾಂಟ್ರಾಕ್ಟರ್ಸ್ ಬಂದು ಹೇಳಿದಾರಪ್ಪ ನಮ್ಗೆ, ಬೇರೆಯವರಲ್ಲ, ಅವರೇ ಹೇಳಿದಾರೆ ನಮ್ಗೆ. ನಾವು ತಗೊಂಡಿರೋದು ಅವ್ರ ಮುಂದೆ ಕರ್ಕೊಂಡ್ಬಂದು ಯಾರಾದ್ರೂ ಹೇಳಿಸ್ಬಿಡು. ಈ ತರ ಸುಳ್ಳು ಹೇಳ್ಕೊಂಡು ಬ್ರೈನ್ಗೂ ನಾಲ್ಗೆಗೂ ಕನೆಕ್ಟ್ ಇಲ್ದಿರೋ ರೀತಿಯಲ್ಲಿ ಮಾತಾಡೋದು. ಸಿದ್ದರಾಮಯ್ಯನ ಮೇಲೆ ಮಾತಾಡಿ ಇವತ್ತು ಏನ್ ಗತಿ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಸಿದ್ದರಾಮಯ್ಯನ ಮೇಲೆ ಮಾತಾಡಿ ಏನಾಗಿದೆ ನೀನು ಅಂತ ನಿನಗೆ ಗೊತ್ತಾಗುತ್ತದೆ. ಇವಾಗ ಇನ್ನನ್ನ ಸ್ವಲ್ಪ ಬಂದು ಸ್ವಲ್ಪ ಸ್ಲೋ ಆಗಿ ಬಾಯಿ ಮುಚ್ಕೊಂಡು ಸ್ವಲ್ಪ ಒಳ್ಳೆಯದನ್ನು ಮಾತಾಡು, ಕೆಟ್ಟದನ್ನು ಮಾತಾಡೋದು ಬಿಟ್ಬಿಡ್ಬೇಕು ಅಂತ ವರ್ತೂರು ಪ್ರಕಾಶ್ ಹೇಳ್ತಾ. ವ್ಯಕ್ತಿಗಳಾಗಿ ವೈರತ್ವ, ಪಕ್ಷಗಳಾಗಿ ವೈರತ್ವ. ಇಲ್ಲಿ ಯಾರ ಆರೋಪಕ್ಕೆ, ಯಾಕಂದರೆ ವರ್ತೂರು ಪ್ರಕಾಶ್ ಅವರು ಕೂಡ ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ನ ಬಿಡುಗಡೆ ಮಾಡಿಲ್ಲ. ಯಾರು ಲಂಚ ತಗೊಂಡ್ರು, ಏನಾಯಿತು, ದಯವಿಟ್ಟು ಅದನ್ನ ಬಿಡುಗಡೆ ಮಾಡಬೇಕು. ಪಿನ್ ಟು ಪಿನ್ ಡೀಟೇಲ್ಸ್ನ ಕೊಡಬೇಕು, ಯಾಕಂದರೆ ಗೊತ್ತಾಗಬೇಕಲ್ಲ ಜನಕ್ಕೆ. ಆದರೆ ಕೊತ್ತೂರು ಮಂಜುನಾಥ್ ಮಾತನ್ನು ನೋಡಿದ್ರೆ, ಕನಕ ಕರ್ನಾಟಕ ಕೊಟ್ಟಂಥ ಸಂದರ್ಶನದಲ್ಲಿ ಕೂಡ ಕೊತ್ತೂರು ಮಂಜುನಾಥ್ ಮಾತಾಡ್ತಾ, ಜನರ ದುಡ್ಡನ್ನು ತಿನ್ನೋದು ಒಂದೇ, ಅವರ ಮೂತ್ರವನ್ನು ಕುಡಿಯೋದು ಒಂದೇ ಅಂತ ಹೇಳಿದರು. ನಾನು ಈ ವಿಡಿಯೋ ಮಾಡೋಕ್ಕೆ ಮುಂಚೆ ಸಾಕಷ್ಟು ಜನರನ್ನು ವಿಚಾರಿಸಿದೆ. ಅಧಿಕಾರಿಗಳ ವಲಯದಲ್ಲಿ ಆಗಿರ್ಬೋದು, ಅಥವಾ ಕೋಲಾರದ ಒಂದಷ್ಟು ಜನರನ್ನಾಗಿರ್ಬೋದು, ಕೊತ್ತೂರು ಮಂಜುನಾಥ್ ಕಮಿಷನ್ ತಗೋತಾರ ಗೊತ್ತಿಲ್ಲ. ಮೇಲ್ನೋಟಕ್ಕೆ ಒಂದಷ್ಟು ಜನ ಇಲ್ಲ ಅಂದ್ರೆ ಗೊತ್ತಿಲ್ಲ. ಯಾಕಂದ್ರೆ ಆ ಮನುಷ್ಯಂಗೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ರಿಯಲ್ ಎಸ್ಟೇಟ್ ಭೂಮಿ ಜೋರಾಗಿದೆ, ಒಳ್ಳೆ ಬಿಸ್ನೆಸ್ ಮ್ಯಾನು. ಆ ಮನುಷ್ಯ ರಾಜಕೀಯದಿಂದ ದುಡ್ಡು ಮಾಡೋ ಅವಶ್ಯಕತೆ ಇಲ್ಲ. ಆ ಮನುಷ್ಯ ದುಡ್ಡು ಮಾಡಿದ ಮೇಲೆ ರಾಜಕೀಯಕ್ಕೆ ಬಂದಿರೋದು. ಹೀಗಾಗಿ ವರ್ತೂರು ಪ್ರಕಾಶ್ ವರ್ಸಸ್ ಕೊತ್ತೂರು ಮಂಜುನಾಥ್ ತುಂಬ ಜೋರಾಗಿ ನಡೀತಾ ಇದೆ ಕೋಲಾರದಲ್ಲಿ. ಎಲ್ಲ ಅನ್ಕೋಬೋದು ಎಲೆಕ್ಷನ್ ಇನ್ನೂ ಐತೆ ಅಂತ. ಎಲೆಕ್ಷನ್ ಏನಿಲ್ಲ, ZPನೋ TPನೋ ಅನೌನ್ಸ್ ಆಗ್ಬಿಡ್ತು, BBMPನೋ ಅನೌನ್ಸ್ ಆಗ್ಬಿಡ್ತು ಅಂದರೆ 2028 ಓಡ್ಕೊ ಬಂದ್ಬಿಡುತ್ತೆ. ವೀಕ್ಷಕರೇ, ವರ್ತೂರು ಪ್ರಕಾಶ್ ಸಚಿವರಾಗಿದ್ದಾಗ ಅಥವಾ ಶಾಸಕರಾಗಿದ್ದಾಗ ಅವ್ರ ಕೆಲಸ ಹೇಗಿತ್ತು?
ಕೊತ್ತೂರು ಮಂಜುನಾಥ್ ಕೆಲಸ ಹೇಗಿದೆ, ಇನ್ನು ಏನೆಲ್ಲ ಕೆಲಸ ಮಾಡಬೇಕು, ದಯವಿಟ್ಟು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.